ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೇಸ್ಟಿ ಟ್ರೀಟ್ಸ್ ವಿತ್ ಸಫ್ರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪುಲಾವ್ ಮಾಡೋದು ಹೇಗಂತ ಹೇಳಿಕೊಡ್ತೇನೆ. ಬನ್ನಿ. ರಾತ್ರಿ ನೆನೆಸಿಟ್ಟಂತಹ ಬಟಾಣಿ ಕಡಲೆ, 3 ಈರುಳ್ಳಿ, 2 ಟೊಮ್ಯಾಟೊ, 2 ಹಸಿಮೆಣಸಿನಕಾಯಿ, ಒಂದು ಅರ್ಧ ಪೀಸ್ ಶುಂಠಿ ಮತ್ತು 2 ಕ್ಯಾರೆಟನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ರಾತ್ರಿ ನೆನೆಸಿಟ್ಟಂತಹ ಬಟಾಣಿ ಕಡಲೆಯನ್ನು ನಾನೊಂದು ಸಣ್ಣ ಕುಕ್ಕರ್ನಲ್ಲಿ ಹಾಕಿ 2 ವಿಸಿಲ್ ಮಾಡ್ತೇನೆ. ನೋಡಿ, 2 ವಿಸಿಲ್ ಆದ ನಂತರ ಕಟ್ ಮಾಡಿಟ್ಟಂತಹ ತರಕಾರಿಗಳನ್ನು ಆ ಬಟಾಣಿ ಬೀಜದೊಟ್ಟಿಗೆ ಹಾಕಿ ಎಲ್ಲ ತರಕಾರಿಗಳನ್ನು ಹಾಕಿದ ನಂತರ ಅಲ್ಲಿ ತರಕಾರಿಯನ್ನು 2 ವಿಸಿಲ್ ಮಾಡಬೇಕು. ನಂತರ ಇನ್ನೊಂದು ಕುಕ್ಕರ್ನಲ್ಲಿ ಅರ್ಧ ಕಪ್ನಷ್ಟು ತುಪ್ಪವನ್ನು ತೆಗೆದುಕೊಂಡು ಕಟ್ ಮಾಡಿದಂತಹ ಈರುಳ್ಳಿ ಅದರಲ್ಲಿ ಹಾಕಿ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿಯಿರಿ. ಇದು ಚೆನ್ನಾಗಿ ಹುರಿದ ನಂತರ ನಾವು ಎಷ್ಟು ಲೋಟ ಅಕ್ಕಿಯನ್ನು ತೆಗೆದುಕೊಂಡಿದ್ದೇವೆ ಆ ಅಕ್ಕಿಯ ಡಬಲ್ ನೀರನ್ನು ಇಲ್ಲಿ ಹಾಕಬೇಕು. ಇಲ್ಲಿ ನಾನು 1 ಲೋಟ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ, ಹಾಗಾಗಿ ನಾನು 2 ಲೋಟ ನೀರನ್ನು ಹಾಕ್ತಿದ್ದೇನೆ. ಆ ನಂತರ ಸ್ವಲ್ಪ ಅರಿಶಿನ ಹುಡಿ, ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಬೇಯಿಸಿದಂತಹ ಎಲ್ಲ ತರಕಾರಿಗಳನ್ನು ಅದರಲ್ಲಿ ಹಾಕಬೇಕು. ಆನಂತರ ತೊಳೆದಿಟ್ಟಂತಹ ಅಕ್ಕಿಯನ್ನು ಆ ನೀರಿನಲ್ಲಿ ಹಾಕಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಅದರಲ್ಲಿ ಹಾಕಿ ಮುಚ್ಚಳ ಮುಚ್ಚಿ 2 ವಿಸಿಲ್ ತನಕ ಕಾಯಬೇಕು. ಇವಾಗ ನಾವು ಮಾಡಿರುವಂತಹ ಪುಲಾವ್ ರೆಡಿ ಆಯಿತು. ನೋಡಿ, ಟೇಸ್ಟಿಯಾದಂತಹ ಪುಲಾವ್ ಇವಾಗ ನಮಗೆ ಟೇಸ್ಟ್ ಮಾಡಲು ಸಿದ್ಧವಾಗಿದೆ. ಎಲ್ಲರೂ ಮಸ್ಟ್ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು. ನೋಡಿ, ನಾನು ಟೇಸ್ಟ್ ಮಾಡ್ತಾ ಇದ್ದೇನೆ, ಸಖತ್ತಾಗಿ ಬಂದಿದೆ.